ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ಆಸೆಯ ಪಾಶಕ್ಕೆ ಕೊಂದಾರೋ ಈ ಮನೆಯ ದೇವತೆಯನ್ನ ಎತ್ತರದಿಂದ ಬಿದ್ದದ್ದು ಪಾತಾಳದಿಂದ ಎದ್ದು ಬರಲಿದೆ. ನಾನೇ ಶಾಂತಿ, ನೀನು ಸಾಯಿಸಿದ್ಯಲ್ಲ ಅದೇ ಶಾಂತಿ. ನನ್ನ ನೆಮ್ಮದಿನ ಹಾಳು ಮಾಡಿ, ಶಾಂತಿ ನಿವಾಸದ ನೆಮ್ಮದಿನ ಹಾಳು ಮಾಡಿ ನೀನು ನೆಮ್ಮದಿಯಾಗಿ ಮಲಗಿದ್ಯಾ? ನಿನ್ನನ್ನು ನಾನಿವತ್ತು ಬಿಡಲ್ಲ. ಇಷ್ಟು ದಿನ ಇಲ್ಲದೆ ಇದ್ದವಳು ಇದ್ದಕ್ಕಿದ್ದ ಹಾಗೆ ಶಾಂತಿ ಇವಾಗ ಯಾಕೆ ಕನ್ಸಿಗೆ ಬರ್ತಾ ಇದ್ದಾಳೆ? ಬುಡ್ಬುಡ್ಕೆ ಅವನು ಬಂದು ಯಾಕೆ ಆ ರೀತಿ ಹೇಳ್ಬೇಕು? ಏನೇ ಹೇಳ್ತಿದ್ಯಾ? ಇಷ್ಟ ದಿನ ಇಲ್ದೇ ಇರೋಳು ಶಾಂತಿ ಹೇಗೆ ಇದ್ಕಿದ್ದಾಗೆ ಕನ್ಸಲ್ ಬಂದ್ಬಿಡ್ತಾಳೆ? ಇನ್ನು ಯಾವ ಕಾಲದಲ್ಲೇ ಇದೆಯಾ ನೀನು? ನೀನ್ ಹೇಳೋ ತರ ಯಾವ್ದೂ ಇಲ್ಲ. ಇಲ್ಲ, ನನ್ಗೆ ಯಾಕೋ ಭಯ ಆಗ್ತಿದೆ. ಆ ಬೆಟ್ಟದ ಮೇಲೆ ಏನ್ ನಡೀತೋ ಅಷ್ಟನ್ನು ಇಂಚಿಂಚು ಹೇಳ್ತಿದ್ದಾನೆ, ನೋಡಿರೋ ತರನೇ ಹೇಳ್ತಿದ್ದಾನೆ. ಅವಳು ಕನ್ಸಲ್ ಬಂದಾಗ್ಲೂ ಅದೇ ತರ ಆಯ್ತು. ನೋಡು, ಬುಡ್ಬುಡ್ಕೆ ಅವ್ನು ಹೇಳಿದ್ ನೆನೆಸ್ಕೊಂಡು ಹಾಗೆ ಮಲ್ಗಿದ್ಯಾ, ಅದಕ್ಕೆ ಶಾಂತಿ ಎಲ್ಲ ಕನ್ಸಲ್ ಬಂದಿರೋ ತರ ಆಗಿದೆ. ಇಲ್ಲ, ನನಗೆ ಯಾಕೆ ಭಯ ಆಗ್ತಿದೆ ಅಂತ ನನಗೆ ಗೊತ್ತು. ಇದೇ ತರಾನೇ ನಾನ್ ತಾಳಿ ಕಟ್ಕೊಂಡಿರೋ ವಿಷಯ ಇನ್ನಿ ಅವನೋ ರೆಕಾರ್ಡ್ ಮಾಡಿ ಮನೆ ಕಳಿಸ್ತಾನೆ. ಅವತ್ತು ಸುಶಾಂತ್ ಅವರೇ ತಾಳಿ ಕಟ್ತೀನಿ ಅಂತ ದೇವಸ್ಥಾನ ಕರ್ಕೊಂಡು ಹೋದ್ರು. ಅಲ್ಲಿ ವಿಕಾಸ್ ಬಂದು ಹೊಡಿತಾನೆ. ಇಲ್ಲಿ ನೋಡಿದ್ರೆ ಇನ್ಯಾವುದೋ ಬುಡ್ಬುಡ್ಕೆ ಅವನ್ ಬಂದು ವಿಷಯ ಹೇಳ್ತಾನೆ. ಇದ್ದಕ್ಕಿದ್ದ ಹಾಗೆ ಕನ್ಸಲ್ ಶಾಂತಿ ಬರ್ತಾಳೆ. ಇವಾಗಿದೆಲ್ಲ ನೋಡಿದ್ರೆ ಸಂಬಂಧ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ಮಂತ್ರ, ನೀನ್ ಈ ತರ ಎಲ್ಲ ಮಾತಾಡ್ತೀಯೇನೆ? ನೀನ್ ಈ ತರ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇಲ್ಲ ಕಣೆ, ನಿನಗೆ ನನ್ನ ನೋವು ಅರ್ಥ ಆಗ್ತಾ ಇಲ್ಲ, ನನ್ನ ಸಂಕಟ ಅರ್ಥ ಆಗ್ತಿಲ್ಲ, ನನ್ನ ಭಯನೂ ಅರ್ಥ ಆಗ್ತಿಲ್ಲ. ಆ ಬುಡ್ಬುಡ್ಕೆ ಅವನು ಹೇಳಿದ್ಮೇಲೆ ನನ್ನ ರಕ್ತ ಕುದಿತಾ ಇತ್ತು. ಮುಂದೆ ಏನು ಎತ್ತ ಅಂತ ಭಯ ಜಾಸ್ತಿ ಆಗ್ತಾ ಇತ್ತು. ಎಂತ ಭಯನೇ ನಿನ್ಗೆ?